ಅಪ್ಪ ಫಾದರ್ ಆಫ್ ಇಂಡಿಯಾ, ಸಾಕ್ ಮಾಡು ನಿನ್ ನಾಟಕನ. ಇದ್ರ ಮೇಲ್ ನಿನ್ ಡ್ರಾಮಾನ ನನ್ ಕೈಲಿ ನೋಡಕ್ಕೆ ಆಗ್ತಾ ಇಲ್ಲ. ಅಲ್ಲ, ಮನೇಲಿ ಇಬ್ರು ಮಕ್ಳಿಗೆ ಮದ್ವೆ ಆಗಿದೆ, ಮೊಮ್ಮಗಳಿದ್ದಾಳೆ, ಮದ್ವೆ ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ. ಆದ್ರೆ ನೀನು ಹೊಸದಾಗಿ ಮದುವೆ ಆಗಿದ್ಯಾ. ಅಯ್ಯೋ ಕರ್ಮವೇ, ಈಗ ಮದ್ವೆ ಮಂಚದ ಎಪಿಸೋಡ್ ನಡೆಸ್ತಾ ಇದೆಯಾ? ನಿನ್ ಬಗ್ಗೆ ಹೇಳೋದಿಕ್ಕೆ ಅಸಹ್ಯ ಆಗ್ತಾ ಇದೆ. ಐ ಡೋಂಟ್ ನೋ ಹೌ ಯು ಆರ್ ಲಿವಿಂಗ್ ದಿಸ್ ಪೆಥೆಟಿಕ್ ಲೈಫ್. ಪ್ರೀತಮ್, ಏನು ಕೋಪ ಬರ್ತಿದ್ಯಾ? ನಾನು ಹೇಳಿದ್ದಕ್ಕೆ ನಿನಗಿಷ್ಟು ಕೋಪ ಬರ್ತಿದ್ಯಲ್ಲ. ಹೊರಗಡೆ ಜನ ಇದೇ ಥರ ಕಲರ್ ಆಗಿ ನಾನು ಕಿವಿ ಕೇಳ್ಸೋಂಗೆ ಹೇಳಬೇಕಾದ್ರೆ ನನಗೆ ಎಷ್ಟು ಕೋಪ ಬರಬೇಡ. ಯಾಕೆ ಸೌಂಡ್ ಆಫ್ ಆಗೋಯ್ತು? ಆಫ್ ಆಗಲೇಬೇಕು. ಮಾಡಬಾರದು ಕೆಲಸ ಮಾಡಿದ್ರೆ ಹೀಗೆ ಸೌಂಡ್ ಆಫ್ ಆಗತ್ತೆ. ನೀನಿ ಓಲ್ಡ್ ಏಜ್, ಮ್ಯಾರೇಜ್, ಹನಿಮೂನ್ ಸ್ಟೋರಿಗೆ ಯಾವ ಆ್ಯಪಲ್ಲಿ ಯಾವ ಸ್ಟೋರಿ ನಿನಗೆ ಇನ್ಸ್ಪಿರೇಷನ್ ಆಯಿತು? ಅಲ್ಲ, ಇದು ಫ್ಯಾಮಿಲಿ ಸ್ಟೋರಿನಾ ಅಥವಾ ಎ ಕ್ಯಾಟಗರಿ ಸ್ಟೋರಿನಾ? ಅಯ್ಯೋ ನಾನೊಬ್ಬ ದಡ್ಡ. ನಿನ್ ಮದುವೆಯಿಂದ ಇಡೀ ಫ್ಯಾಮಿಲಿನೇ ಬೀದಿಗೆ ಬಂದಿದೆ ಅಂದಮೇಲೆ ಅದು ಪಕ್ಕ ಎ ಕ್ಯಾಟಗರಿ ಆಗಿರುತ್ತೆ. ರೈಟು, ಪ್ಲೀಸ್ ಈ ರೀತಿ ಎಲ್ಲ ಮಾತಾಡಬೇಡ್ವೋ. ಈ ರೀತಿ ನಿನ್ನ ಮಾತುಗಳನ್ನ ಸಹಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಲ್ವೋ? ಇಷ್ಟೇನೇನು ನೀನು ನಿಮ್ಮಪ್ಪನ ಅರ್ಥ ಮಾಡ್ಕೊಂಡಿರೋದು? ಅಯ್ಯಯ್ಯಯ್ಯಯ್ಯೋ, ಇಷ್ಟು ದಿನ ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಇವಾಗಲೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದು. ನೀವು ಪಕ್ಕ ಫ್ಯಾಮಿಲಿ ಮ್ಯಾನ್ ಅನ್ಕೊಂಡಿದ್ದೆ. ಬಿಸ್ನೆಸ್ಗಿನ್ನ ಜಾಸ್ತಿ ಫ್ಯಾಮಿಲಿಗೆ ಟೈಮ್ ಕೊಡೋ ಪರ್ಫೆಕ್ಟ್ ಮ್ಯಾನ್ ಅನ್ಕೊಂಡಿದ್ದೆ. ಆದ್ರೆ ನೀವು ಪಕ್ಕ ಬಿಸ್ನೆಸ್ ಮ್ಯಾನ್ ಅಂತ ಪ್ರೂವ್ ಮಾಡ್ಬಿಡ್ರಿ. ಅಲ್ಲ, ನಿಮ್ಮಿ ರಸಿಕತೆ ಡ್ರಾಮಕ್ಕೋಸ್ಕರ ನಮ್ ಫ್ಯಾಮಿಲಿನೇ ಬೀದಿಗೆ ತಂದ್ಬಿಟ್ಟು. ಮೈಂಡ್ ಯುವರ್ ಟಂಗ್. ನೀನ್ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ. ನಾನು ಲಿಮಿಟ್ನ ಕ್ರಾಸ್ ಮಾಡ್ತಾ ಇದ್ದೀನಿ. ಆದ್ರೆ ನೀವು ಆಲ್ರೆಡಿ ಕ್ರಾಸ್ ಮಾಡ್ಬಿಟ್ಟಿದ್ದೀರಾ. ಹಾಗಂದ್ಮೇಲೆ ಇದ್ರಲ್ಲಿ ನಂದು ಯಾವ ತಪ್ಪು ಇಲ್ಲ. ಆ್ಯಂಡ್ ನೀವು ಈ ಥರ ಜೋರಾಗಿ ಕಿರ್ಚಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ನೀವು ನಾನು ಅಬ್ರಾಡ್ಗೆ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳಿದ್ರಲ್ಲ, ಯಾಕೆ ನಿಮ್ಮ ಹೊಸ ಹೆಂಡತಿನ ನೋಡಿಕೊಂಡು ಐ ಆಮ್ ಸಾರಿ ನಮ್ಮ ಚಿಕ್ಕಮ್ಮನ ನೋಡಿಕೊಂಡು ಮುಂದೆ ನಿಮ್ಗೆ ಹುಟ್ಟೋ ಮಕ್ಕಳನ್ನ ಬೆಳೆಸಿ ಆಮೇಲೆ ಅವ್ರನ್ನ ಸ್ಕೂಲಿಗೆ ಕರ್ಕೊಂಡೋಗಿ ಸೇರಿಸೋ ಕೇರ್ ಟೇಕರ್ ಮಾಡಬೇಕು ಅಂದ್ಕೊಂಡಿದ್ದೀರಾ?